ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಇದು ನನ್ನ ಚಾನಲಲ್ಲಿ ಸೆಕೆಂಡ್ ವ್ಲಾಗ್ ಆಗಿರೋದ್ರಿಂದ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಅದಕ್ಕಿಂತ ಮುಂಚೆ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದು ನನ್ನ ಇಂಟ್ರೊಡಕ್ಷನ್ ಅಂತ ಹೇಳಿ. ಲಾಸ್ಟ್ ಟೈಮು ನಾನು ಹೋಗಿರೋದು ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕು ಹತ್ರ ಕೋಟಿಲಿಂಗೇಶ್ವರ ಅಂತ. ಎಲ್ಲರೂ ಕೇಳಿರ್ತೀರಾ, ಕೆಲವೊಬ್ರು ಭೇಟಿನೂ ಕೂಡ ಮಾಡಿರ್ತೀರಾ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಕೂಡ ಹೋಗಿ ಬರ್ಬೋದು. ಲೈಕ್ 12 ಜ್ಯೋತಿರ್ಲಿಂಗಗಳನ್ನ ನಾವು ಅಲ್ಲಿಗೆ ಹೋಗಿ ನೋಡಬೇಕು ಅಂತೇನಿಲ್ಲ. ಕೋಟಿಲಿಂಗೇಶ್ವರಕ್ಕೂ ಹೋಗಿ ನೋಡಿದ್ರು ಕೂಡ ಕೋಟ್ಯಾಂತರ ಲಿಂಗಗಳಿದ್ದಾವೆ. ಸೊ ಇದರಲ್ಲಿ ನೀವು ಕೇಳ್ಬೋದು ಏನು ವಿಶೇಷತೆ ಇದೆ, ಎಲ್ಲರೂ ಹೋಗ್ತಾರಲ್ಲ ಅಂತ. ವಿಶೇಷತೆ ಇರೋದಕ್ಕೆ ಹೇಳ್ತಿರೋದು. ಸೊ ನಾನು ಕೂಡ ಲಾಸ್ಟ್ ಟೈಮ್ ಹೋಗಿದ್ದೆ. ಹೋದಾದ್ಮೇಲೆ ಲೈಕ್ ದೇವಸ್ಥಾನ ನೋಡಿದೆ, ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸ್ ಫೀ ಬಂದು 20 ರೂಪೀಸ್ ಇತ್ತು. ಅದು ಕ್ಯಾಶೇ ಕೊಡಬೇಕು, ನೀವು ಫೋನ್ಪೇ ಗೂಗಲ್ ಪೇ ಏನು ಮಾಡೋ ಹಾಗಿರಲಿಲ್ಲ. ನಾನು ಅದೇ ರೀತಿ ಹೋದೆ, ಕ್ಯಾಶ್ ಕೊಟ್ಟೆ. ಒಳಗಡೆ ಹೋದ್ಮೇಲೆ ನನಗಂತೂ ತುಂಬ ಇಷ್ಟ ಆಯ್ತು. ಯಾಕಂದರೆ ನಾನು ಯಾವತ್ತೂ ಕೂಡ ಅಷ್ಟೊಂದು ಲಿಂಗಗಳಿರೋದನ್ನು ನೋಡಿರಲಿಲ್ಲ. ಅಷ್ಟು ಪೀಸ್ಫುಲ್ ಅಂತಲೂ ಕೂಡ ಇತ್ತು. ಕ್ಯೂ ಹಾಕ್ಬೇಕಿತ್ತು, ಯಾಕಂದರೆ ಪ್ರತಿಯೊಂದು ಟೆಂಪಲ್ ಇತ್ತಲ್ವ. ಸೊ ಅದಕ್ಕೋಸ್ಕರ ಕ್ಯೂ ಹಚ್ಚದೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಬೇರೆ ಯಾವುದಿದ್ದಾವೆ ಅಲ್ಲೆಲ್ಲ ನೋಡ್ಕೊಂಡು ಬರಬೇಕು ಅಂತ. ನೆಕ್ಸ್ಟ್ ನಾನು ಇಲ್ಲಿ ಏನಂತ ಹೇಳೋದಾದರೆ, ಒಂದ್ಸರಿ ಟೆಂಪಲ್ ಒಳಗಡೆ ಹೋಗಿ ಆಚೆ ಬರೋದ್ರೊಳಗೆ ಅಲ್ಲಿ ಹೇಳಿ ನೀವು ನೀರು ಹಾಕೊಳ್ಳಿ, ದೇವ್ರ ನೀರು ಅಂತೇಳಿ ಅದರಲ್ಲಿ ಸ್ವಲ್ಪ ದುಡ್ಡು ಕೇಳ್ತಾ ಇದ್ರು. ಅದು ನಿಮಗೆ ಸೆಕೆಂಡ್ ಒಳಗಡೆ ಫಸ್ಟ್ ದ್ವಾರ ಬಿಟ್ಬಿಟ್ಟು ಇನ್ನೊಂದು ದ್ವಾರ ಇರುತ್ತೆ ಒಳಗೆ ಹೋಗೋಕ್ಕೆ ಅಂತ. ಅಲ್ಲಿ ಹೋದಾಗೆ ಒಂದು 2 ಸರಿ ಆಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ದೇವ್ರದ್ದು ಭಕ್ತಿ ಇರಬೇಕು, ಮನ್ಸಲ್ಲಿದ್ರೆ ಸಾಕು. ಹಾಗೂ ಕೂಡ ದುಡ್ಡು ಹಾಕಲೇಬೇಕು ಅನ್ನೋಂಗಿದ್ರೆ ಹುಂಡಿಗೆ ಹಾಕ್ಬೋದು, ಡೈರೆಕ್ಟಾಗಿ ದೇವ್ರಿಗೆ ತಲುಪುತ್ತೆ. ಸೊ ಅದ್ರ ಬದಲಾಗಿ ಅನ್ನದಾನ ಮಾಡ್ಬೋದು. ಸುಮಾರು ಜನರು ಯಾರು ಬಡವರಿದ್ರೆ ಅವ್ರಿಗೂ ಕೂಡ ದುಡ್ಡು ಕೊಡ್ಬೋದು. ಈ ಥರ ಹಾಕಬೇಕು, ದೇವ್ರ ಹೆಸರಲ್ಲಿ ಈ ಥರ ಮಾಡ್ತಿರ್ತಾರೆ. ನಂಗೆ ಅದೊಂದು ಡಿಸಪಾಯಿಂಟ್ಮೆಂಟ್ ಆಗಿದ್ದು. ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಪ್ಲೇಸ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ನಮ್ದು ಏನೇ ಒಂದು ಮನಸ್ಸಲ್ಲಿ ನೋವುಗಳಿತ್ತು ಅಂದರೂ ಕೂಡ, ಏನೇ ಬೇಜಾರುಗಳಿದ್ರು ಕೂಡ ಅಲ್ಲಿ ಕೂತ್ಕೊಂಡು ತುಂಬ ಪೀಸ್ಫುಲ್, ತುಂಬ ಸಿಸ್ಟಮ್ಯಾಟಿಕ್ ಆಗಿತ್ತು, ತುಂಬ ಕ್ಲೀನ್ ಆಗಿತ್ತು. ಪ್ಲೇಸು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ವಿಸಿಟ್ ಮಾಡಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ಎಂಜಾಯ್ ಮಾಡಿ ನಾನು ಒಳಗಡೆ ಹೋಗಿ ಆಚೆ ಬರೋದ್ರೊಳಗೆ ಅಂದರೆ ಸರಿಸುಮಾರು 3 ಅವರ್ ಟೈಮ್ ತೊಗೊಂಡಿತ್ತೆ. ಬಟ್ ಆದ್ರೂ ಕೂಡ ತುಂಬ ಖುಷಿ ಆಗಿತ್ತು. ಹೋಗಿ ಬಂದೆ, ಫಸ್ಟ್ ಟೈಮ್ ಆ ಪ್ಲೇಸೆಲ್ಲ ನೋಡಿರೋದಲ್ವ. ಸೊ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಹೋಗಿ, ನಿಮಗೂ ಆಲ್ಮೋಸ್ಟ್ ಆಲ್ ಯಾರೆಲ್ಲ ಹೋಗಿರ್ತೀರೋ, ವಿಸಿಟ್ ಮಾಡಿರ್ತೀರೋ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಕೂಡ. ನೀವು ಕೂಡ ಹೋಗಿ ಬನ್ನಿ, ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇಷ್ಟದೇವಂ ನಮಾಮಿ ಸೋಮೇಶ್ವರಂ ಸ್ವತಂತ್ರಂ ಉಮಾಪತಿಂ ತಂ ವಿಜಯಂ ನಮಾಮಿ ನಮಾಮಿ ವಿಘ್ನೇಶ್ವರ ನಂದಿನಾಥಂ ಪುತ್ರಪ್ರಿಯಂ ತೈಶಿರಸಾ ನಮಾಮಿ ದೇವಂ ಭವ ದುಃಖ ಶೋಕ ವಿನಾಶನಂ ಚಂದ್ರಧರಂ